ಹೇಳ್ತಾರೆ ಅಂದ್ರೆ ಹ್ಮ್ ಅವಿದ್ಯೆಯಲ್ಲಿ ಇದ್ದಾಗ ಈ ಆನಂದದ ಹೆಚ್ಚಾಗ್ತಾ 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 ಹೋಗ್ತಾವ್ರಿ. ಆದರೆ ಇನ್ನೂ ಕೆಲವು ಸಮಯಗಳಲ್ಲಿ ಯಾವ ಕಾರಣವೂ ಇಲ್ಲದೆ ನಾವು ಆನಂದವಾಗಿರುತ್ತೇವೆ. ಕೆಲವೊಂದು ಏನಪ್ಪ ಎಷ್ಟು ಖುಷಿಯಲ್ಲಿದ್ದಾಗ ಏನು ಕಾರಣ ಅಂದ್ರೆ ಏನಿಲ್ಲಪ್ಪ ಅಂದ್ಬಿಡ್ತಾವ. ಅಂದ್ರೆ ಯಾವ ಕಾರಣ ಇಲ್ಲದೆ ಕೂಡ ನಮ್ಮಲ್ಲಿ ಆನಂದ ವ್ಯಕ್ತ ಆಗ್ತದಂತ ಅರ್ಥ. ಅದು ಯಾವುದರಿಂದ ಆಯ್ತು ಅಂದ್ರೆ ಅದು ನಾವು ಹಿಂದೆ ಮಾಡಿರುವ ಸುಕೃತಗಳಿಂದ ಉಂಟಾದ ಶ್ರೇಷ್ಠವಾದ ಗುಣಗಳ ವಾಸನೆಗಳಿಂದ. ಆವಾಗ ಕೂಡ ನಮ್ಗೆ ಆನಂದ ಆಗ್ತದ ನೋಡ್ರಿ. ನಮ್ಮಲ್ಲಿ ಅಡಕವಾಗಿರುವ ಅಂದ್ರೆ ನಮ್ಮ ಒಳಗೆ ಕಾಣದಂತಿರುವ ವಾಸನೆ ಗುಣಲಕ್ಷಣಗಳು ನಮ್ಮ ಪಾಪ ಮತ್ತು ಪುಣ್ಯಗಳನ್ನ ನಿರ್ಣಯ ಮಾಡುತ್ತವೆ. ಆ ಪಾಪ ಪುಣ್ಯ ವಾಸನೆಗಳ ಹೊಯ್ದಾಟದಿಂದ ಪಾಪಿಗಳಿಗೆ ದುಃಖ ಆಗ್ತದ ಸದಾವಕಾಲ. ಪುಣ್ಯಾತ್ಮನಿಗೆ ಏನೆಂದು ಮಾಡದೆ ಆನಂದ ಆಗ್ತದ. ಕಾರಣ ಏನ್ರಿ, ಇದು ಪುಣ್ಯ ಕರ್ಮಗಳಿಂದ ಉಂಟಾಗುವಂತದ್ದು. ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ತೃಪ್ತಿಯನ್ನ ಉಂಟು ಮಾಡುವ ವಾಸನೆಗಳಿಗೆ ಶಾಸ್ತ್ರಗಳಲ್ಲಿ ನಾವು ಪುಣ್ಯ ಅಂತ ಕರಿತೀವಿ. ಯಾರಲ್ಲಿ ಉತ್ತಮ ದರ್ಜೆಯ ವಾಸನೆಗಳು ಹೆಚ್ಚಾಗಿರುತ್ತವೆಯೋ ಅವರು ಲೋಕದಲ್ಲಿ ಹೆಚ್ಚು ಹೆಚ್ಚು ಸಂತೋಷ ಚಿತ್ತರಾಗಿರುತ್ತಾರೆ. ಅವರು ಮತ್ತೆಷ್ಟು ಖುಷಿ ಪಡ್ತಾರೆ, ನಮ್ಮ ಆನಂದ ಪಡ್ತಾರೆ. ಅವರ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಕೂಡಿರುತ್ತದೆ. ಕಾರಣ ದಾರಿಯ ಪಕ್ಕದ ಯಾವುದೋ ಒಂದು ಮರದ ಕೆಳಗೆ ಚಳಿಗೆ ಹೆಪ್ಪು ಕಟ್ಟಿರುವ ಕೋಪಿನ ದಾರಿಯಾಗಿ ಮಹಾತ್ಮನೊಬ್ಬನು ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿರುತ್ತಾನೆ. ಅವನಲ್ಲಿ ತುತ್ತು ಅನ್ನವೂ ಇಲ್ಲ ಮತ್ತು ತಿನ್ನಲಿಕ್ಕೆ ಸಿಕ್ಕೂ ಇರುವುದಿಲ್ಲ. ಅದು ಸಿಗುವ ಸಂಭವ ಕೂಡ ಅವನೇ ಅರಿಯನು. ಎಲ್ಲಿ ಸಿಗುತ್ತದಂತ ಗೊತ್ತಿಲ್ಲ. ಆದರೂ ಕೂಡ ಅವನು ಆನಂದ ಭರಿತನಾಗಿರುತ್ತಾನೆ. ಹೌದಿಲ್ಲಮ್ಮ? ಅದ ಆನಂದ ಅವನಲ್ಲಿ ಎದರಿಂದ ಉತ್ಪತ್ತಿ ಆಯ್ತಮ್ಮ? ಈಗ ಹಿಂದೆ ಮಾಡಿದ ಪುಣ್ಯ ಕರ್ಮಗಳ ವಾಸನೆಯಿಂದ. ಈ ಆನಂದವು ಅವನ ಪುಣ್ಯದಿಂದ ಆವಿರ್ಭೂತವಾದದ್ದು. ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಆನಂದ ಆಗೋದಿಲ್ಲ. ತಿನ್ನಲು ಅನ್ನ ಇಲ್ಲದೆ, ಹೊದಿಯಲು ಬಟ್ಟೆ ಇಲ್ಲದೆ, ಚಳಿಯಲ್ಲಿ ಕೂತಿರುವಂತ ಒಬ್ಬ ವ್ಯಕ್ತಿ ಆನಂದ ಆಗುತ್ತದೆ ಅಂದ್ರೆ ಸುಮ್ಮನೆ ಆನಂದ ಆಗೋದಿಲ್ಲಮ್ಮ. ಪೂರ್ವ ಜನ್ಮದ ಪುಣ್ಯದ ಆವಿರ್ಭೂತ. ಇಂತಹ ಆನಂದ ಅನುಭವ ಆದಾಗ ಅದು ಆನಂದಮಯ ಕೋಶದ ಕಾರ್ಯವೆಂದರಿಬೇಕು. ಅವನಷ್ಟು ಆನಂದದಲ್ಲಿ ಆನಂದ್ರೆ ಪುಣ್ಯ ಕರ್ಮದಿಂದ ತೋರುವ ಆನಂದ ವಿನಃ ತನ್ನ ನಿಜವಾದ ಸ್ವರೂಪದಿಂದ ತೋರುವ ಆನಂದ ಇದು ಅಲ್ಲ. ಇದನ್ನ ಹೇಳಕ್ ಇಷ್ಟೆಲ್ಲ ಹೇಳ್ಬೇಕಾಯ್ತು ನೋಡಮ್ಮ. ಇದು ಎದರಿಂದ ಆಗಿದ್ರ ಆನಂದ? ಅವನಿಗೆ ಪುಣ್ಯ ಆವಿರ್ಭೂತ.
ಪುಣ್ಯದಿಂದ ಆದಂತ ಆನಂದ ಏನು ಇಲ್ಲದಿದ್ದರೂ ಕೂಡ ಪುಣ್ಯ ಕರ್ಮದ ವಾಸನೆಯಿಂದ ಈ ಜನ್ಮದಲ್ಲಿ ಆನಂದವಾಗಿ ಬದುಕುತ್ತಾನೆ. ಏನಿಲ್ರಿ ಆನಂದ ಆದ್ರಿ ಇರಲಿ. ಈ ಆನಂದವು ಕೂಡ ಪುಣ್ಯ ಕರ್ಮದಿಂದನೇ ಹುಟ್ಟಿದ್ದು ವಿನಃ ತನ್ನ ಸ್ವರೂಪವನ್ನ ಅರಿತುಕೊಂಡಾಗ ಆಗುವಂತ ಪೂರ್ಣವಾದ ಆನಂದ ಇದು ಅಲ್ಲ. ಕಾರಣ ಪುಣ್ಯ ಫಲ ಕ್ಷೀಣವಾದಾಗ ಅವನ ಆನಂದವು ಕೂಡ ಕ್ಷೀಣ ಆಕ್ಯಂತ ಹೋಗ್ತದೆ. ಆ ಕಾರಣಕ್ಕ ಆನಂದಮಯ ಕೋಶವು ಅವಿದ್ಯೆಯಿಂದ ಹುಟ್ಟಿದೆ. ಒಟ್ಟು ಅದರಲ್ಲಿ ಭಾವರೂಪವಾದ ವಾಸ್ತವವಾದ ಆನಂದವಿಲ್ಲ. ಅಲ್ಲಿ ಭಾವನೆಯಿಂದ ವಾಸ್ತವವಾಗಿ ಆನಂದ ಇಲ್ಲ. ಅದರೊಳಗೆ ಅನುಭವವಾಗುವುದು ದುಃಖದ ಅಭಾವ ಸ್ಥಿತಿ. ಅಲ್ಲಿ ಏನಾದ್ರಿ ಅಂದ್ರೆ ದುಃಖದ ಅಭಾವ ಅದ. ಅಂದ್ರೆ ನಮ್ಮ ನೀರು ಬೆರಿಕೆಯಾಗದ ಹಾಲಿದ್ದಂಗ. ಹಾಲು ಶುದ್ಧ ಆದಂದ್ರೆ ಏನ್ರಿ, ಅದ್ರ ನೀರ್ ಕೂಡಿಲ್ಲ ಅಂತ ಅರ್ಥ. ಅವನಲ್ಲಿ ಆನಂದ ಆದಂದ್ರೆ ಅದರಲ್ಲಿ ದುಃಖ ಕೂಡಿಲ್ಲ ಅಂತ ಅರ್ಥ. ಸದ್ಯ ಈಗ ದುಃಖದ ಅಭಾವ. ಸದ್ಯ ಈಗ ಹಾಲು, ಅದರಲ್ಲಿ ನೀರಿಲ್ಲ. ನಾವು ತೆಗೆದುಕೊಂಡು ಪಾತ್ರೆಯಲ್ಲಿ ಹಾಕಿ ಅದನ್ನ ಕಾಯಿಸುವಾಗ ಮತ್ತೆ ಸ್ವಲ್ಪ ನೀರು ಬೆರಕೆ ಮಾಡ್ತೀವಿ. ಮತ್ತೆ ಅದು ಈಗ ಶುದ್ಧ ಆದಲ್ರಿ ಹಾಲು. ಶುದ್ಧವಾದ ಹಾಲು ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಆ ನೀರು ಮಿಶ್ರವಾಗಿದೆ. ಅದಕ್ಕೆ ಈ ರೀತಿ ಪುಣ್ಯದಿಂದ ಉಂಟಾಗುವ ಆನಂದದಲ್ಲಿ ಅವ್ರಿಗೆ ದುಃಖದ ಅಭಾವ ಸ್ಥಿತಿ ಅಂತ. ಅಲ್ಲಿ ಈಗ ರಾತ್ರಿ ಆಗಿದೆ ಅಂತ ತಗೋರಿ, ಕತ್ತಲಾಗಿದೆ ಅಂದ್ರೆ ಸೂರ್ಯನ ಅಭಾವದಿಂದ ಕತ್ತಲಾಗ್ಯದ ನೋಡ್ರಿ. ಸೂರ್ಯನ ಅಭಾವದಿಂದನೇ ಕತ್ತಲಾಗ್ಯದ. ಮತ್ತೆ ಈ ಕತ್ತಲು ಸೂರ್ಯನ ಪ್ರಭಾವ ಯಾವಾಗ ಆಗ್ತದ, ಕತ್ತಲು ಹೋಗ್ತದ, ಹೋಗ್ಲೇಬೇಕಲ್ರಿ. ಅವರಂತೆ ಪುಣ್ಯದಿಂದ ಆನಂದ ಆಗ್ತದೆ, ಇಲ್ಲ ಅಂತಲ್ಲ. ಮತ್ತೆ ದುಃಖ ಬೆರಿತು ಅಂದಾಗ ಅದು ಮತ್ತೆ ನಮ್ಮಲ್ಲಿ ಕೂಡಿತು ಯಾವುದೇ ಕಾರಣದಿಂದಂದ್ರೆ ಅದು ಮತ್ತೆ ಆನಂದ ಅದು ಏನಾಗ್ತದಮ್ಮ, ಕೆಟ್ಟ ಹೋಗ್ತದ. ಈ ರೀತಿ ಅದು ಪೂರ್ಣವಾಗಿ ಅಜ್ಞಾನ ನಿರ್ಮೂಲವಾಗಿಲ್ಲ, ಅಜ್ಞಾನ ಸಹಿತವಾದಂತ ಆನಂದ ಅಲ್ಲಿ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಹೇಳಿನಲ್ಲಮ್ಮ, ನಿದ್ರಾವಸ್ಥೆಯಲ್ಲಿ ಆಗುವಂತ ಆನಂದವೇ ಅದು ಜಾಗ್ರದಲ್ಲಿ ಸ್ವರೂಪ ಜ್ಞಾನವಾದಾಗ ಆಗುವಂತ ಆನಂದ ಸತ್ಯ. ಆದ್ರೆ ನಿದ್ರೆಯಲ್ಲಿ ಇರುವಂತ ಆನಂದವೇ ನಮ್ಮ ನಿಜವಾದ ಸ್ವರೂಪ ಅಲ್ಲ, ಅದು ಪರಮಾನಂದ ಅಲ್ಲ. ಕಾರಣ ಅಲ್ಲಿ ನಿದ್ದೆ, ಅದರ ಜೊತೆಯಲ್ಲಿ ಆನಂದ, ಜೊತೆಯಲ್ಲಿ ಕತ್ತಲಿದೆ. ಅಂದ್ರೆ ಇಲ್ಲಿ ಕೂಡ ಆನಂದದಲ್ಲಿ ಮತ್ತೆ ದುಃಖ ಇದೆ ಅಂತ ಅರ್ಥ ಮಾಡ್ಬೇಕ್ರಿ. ಈ ರೀತಿ ಜಗತ್ತಿನಲ್ಲಿ ಭಾವರೂಪದ ಆನಂದವನ್ನ ತಿಳಿದವರು ಅತಿ ವಿರಳ. ಯಾವಾಗಲೂ ಸ್ವರೂಪ ಆನಂದ, ಅದು ಅಚ್ಚಡಿಯದ ಆನಂದ, ಕೆಡಲಾರದ ಆನಂದ, ನಾಶವಾಗಲದ ಆನಂದ, ದುಃಖ ಎಂದಿಗೂ ಕೂಡಲಾರದ ಆನಂದ. ಅಂಥ ದುಃಖರಹಿತ ಸ್ಥಿತಿ ಅತಿ ವಿರಳ. ನೋವಿನ ಅನುಭವ ಅಥವಾ ನೋವಿಲ್ಲದ ಅನುಭವ. ಘನನಾದ ಬ್ರಹ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಭಾವರೂಪಾದ
ವಾಸ್ತವವಾದ, ನಿಶ್ಚಯವಾದ, ನಾಶವಾಗಲಾರದ ಆನಂದ ಯಾವಾಗರಿ ಅಂದ್ರೆ ಬ್ರಹ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಉಂಟಾಗುತ್ತದೆ. ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರಲ್ಲ, ಅಂದ್ರೆ ಮೋಕ್ಷ ಸಾಕ್ಷಾತ್ಕಾರವಾದಾಗ ಉಂಟಾಗುತ್ತದೆ. ಈ ಯಥಾರ್ಥವಾದ ಅಮಿಶ್ರಿತ ಪೂರ್ಣ ಆನಂದವೇ. ಅಮಿಶ್ರಿತ ಅಂದ್ರೆ ಆನಂದದಲ್ಲಿ ಯಾವುದೇ ಪ್ರಕಾರ, ಹಾಲಿನಲ್ಲಿ ಯಾವುದೇ ಪ್ರಕಾರ ನೀರು ಮಿಶ್ರಣವಾಗದ ಶುದ್ಧವಾದ ಹಾಲಿನಂತೆ. ಅದ ಯಾವಾಗ್ಲೂ ಏನ್ ಮಿಶ್ರ ಇಲ್ಲ ನಮ್ಮ, ಅಮಿಶ್ರಿತ ಅಂತ. ಈ ರೀತಿ ಆನಂದವೇ ಬ್ರಹ್ಮ ಸ್ವರೂಪ. ಇದೆ ನೋಡಿ ಬ್ರಹ್ಮಾನಂದ. ಇಲ್ಲಿ ಜನನ ಕೂಡಬಾರ್ದು, ಪ್ರಪಂಚ ಕೂಡಬಾರದು, ವಿಕಾರಗಳು ಕೂಡಬಾರದು, ಮಮಕಾರ ಕೂಡಬಾರದು, ಮತ್ತು ಕೊನೆಯ ಮೃತ್ಯು ಕೂಡ ಭಾವ ಉಂಟಾಗದೆ ಯಥಾವತ್ತಾಗಿ ಆನಂದ ಏನು ನಮ್ಮಲ್ಲಿ ಸ್ಥಿತಿಯಾಗಿದೆ ಅದು ಬ್ರಹ್ಮ ಸ್ವರೂಪ ಆನಂದ. ಅದರ ಅನುಭವವು ಜಗತ್ತಿನಲ್ಲಿ ಉಂಟಾಗದು. ಜಗತ್ತನ್ನ ನೋಡ್ಕ್ಯಾಂತ ಹೋದ್ರೆ ಹೋದಂತೆಲ್ಲ ಆನಂದ ದೂರ ಆಗ್ತದೆ. ಕಾರಣ ನಾವು ಮನೆಯನ್ನ ಬಿಟ್ಟು ಹೊರಗಡೆ ಹೊರಟಿವಂದ್ರೆ ಎಷ್ಟು ಹೆಜ್ಜೆ ಹಾಕ್ತಾ ಹೋಗ್ತೀವಿ ಅಷ್ಟು ದೂರ ನಮಗೆ ಮನೆ ಆಗುತ್ತದೆ. ನಮ್ಮ ಮನೆ ಅಷ್ಟು ದೂರ ಆಗ್ತದಿಲ್ರಿ. 2 ಹೆಜ್ಜೆ ಹೋಗಿದ್ರೆ 2 ಹೆಜ್ಜೆ ದೂರ ಇರ್ತದ. 1 ಕಿಲೋಮೀಟರ್ ಹೋದ್ರೆ ಕಿಲೋಮೀಟರ್ ದೂರ ಆಯ್ತು. ಈ 10, 50, 100 ಕಿಲೋಮೀಟರ್ ಹೋದಂತೆಲ್ಲ ಮನೆ ದೂರವಾಯಿತೇ ವಿನಃ ಮನೆ ಸಮೀಪ ಆಗೋದಿಲ್ಲ. ಅದರಂತೆ ನಮ್ಮಲ್ಲಿ ಇರುವಂತ ಬ್ರಹ್ಮ ಆನಂದವನ್ನ ಬಿಟ್ಟು ಹೊರಗಡೆ ನಾವು ಹುಡುಕ್ತಾ ನೋಡ್ತಾ ಹೋದಂತೆಲ್ಲ ನಾವು ಆನಂದದಿಂದಲೇ ಸ್ವರೂಪ ಸ್ಥಿತಿಯಿಂದ ದೂರ ಆಗ್ತಾ ಹೋಗ್ತೀವಿ. ಅದಕ್ಕೆ ಇಲ್ಲಿ ಕದಡದೆ ಇರುವ ಶಾಂತಿ ನೆಮ್ಮದಿಗಳಿಂದ ಕೂಡಿರುವ ಅಂತಃಕರಣ, ಅದನ್ನೇ ನಾವು ಆನಂದಮಯ ಕೋಶ ಎನ್ನುವುದು. ಇಲ್ಲಿ ಬಹಳಷ್ಟು ಸಮಯ ನಿಶ್ಚಲವಾಗಿ ಇದ್ದಂಗಿರ್ತದ್ರಿ. ಆದರೆ ಶಾಂತವಾದ ಸಮುದ್ರಕ್ಕ ಗಾಳಿಯ ಹೊಡೆತ ಬಿಡದಾಗ ಯಾವಾಗ ತರಂಗಗಳು ಒಂದರಿಂದ ಒಂದು ಎದ್ದೇಳುತ್ತವೆಯೋ ಅದೇ ರೀತಿ ಆನಂದಮಯ ಕೋಶದಲ್ಲಿ ಶಾಂತಿ ಇರ್ತದ್ರಿ. ಮತ್ತೆ ಹೊರಗಿನ ಉಪಾಧಿಗಳು ಬಂದು ಬಿಡಿದಾಗ ಮನಸ್ಸು, ಬುದ್ಧಿ, ಪ್ರಾಣ, ದೇಹದ ಯಾವ ವ್ಯಭಿಚಾರ ಮತ್ತು ಮನಸ್ಸಿನ ಚಂಚಲತೆ, ಬುದ್ಧಿಯ ನಿಶ್ಚಯ ನಿರ್ಣಯಗಳು ಮುಚ್ಚಿದಾಗ ನಮಗೆ ಮತ್ತೆ ಆನಂದದಲ್ಲಿ ದುಃಖ ಉತ್ಪತ್ತಿ ಆಗುತ್ತವೆ. ಈ ರೀತಿ ಆಗುವುದಕ್ಕೂ ಅದನ್ನೇ ನಾವು ಆನಂದಮಯ ಕೋಶ ಎನ್ನುತ್ತೇವೆ. ಅದು ನಮ್ಮ ಆನಂದ ಬ್ರಹ್ಮಾನಂದ ಹೇಗಿದೆ, ಅದು ಅಚಲವಾಗಿದೆ ಅಂತ, ಹೋಗೋದಲ್ಲ ಅದು ಬರೋದಲ್ಲ ಅಂತ. ಈ ರೀತಿ 208ನೇ ಶ್ಲೋಕದಲ್ಲಿ ಆನಂದಮಯ ಕೋಶಸ್ಯ ಸುಷುಪ್ತೌ ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರಯೋ ಹರೀಶಿದಿಷ್ಟ ಸಂದರ್ಶನ ಅಧೀನ ಅಂತ ಇಲ್ಲಿ ಹೇಳ್ತಾರೆ.
ಹ್ಮ್ ಅಂದ್ರೆ ನಿದ್ರೆಯಲ್ಲಿ ಹ್ಮ್ ಈ ಆನಂದಮಯ ಕೋಶದ ಪ್ರಭಾವವನ್ನ ಹ್ಮ್ ಅಥವಾ ಅದರ ತೀವ್ರತೆ ಹೆಚ್ಚಾಗಿರುತ್ತವೆ. ಹ್ಮ್ ಕನಸು ಮತ್ತು ಎಚ್ಚರಾವಸ್ಥೆಗಳಲ್ಲಿ ಹ್ಮ್ ಪ್ರಿಯವಾದ ಅಂದ್ರೆ ಮೋಹದ ವಸ್ತುಗಳ ಕಾಣುವುದರಿಂದ ಅವುಗಳ ದರ್ಶನ ಇತ್ಯಾದಿಗಳಿಂದ ಅದರ ಪ್ರಭಾವವು ಸ್ವಲ್ಪ ಮಾತ್ರ ತೋರುತ್ತವೆ. ನಿದ್ದೆಯಲ್ಲಿ ಅಂದ್ರೆ ಅದು ಕೂಡಿರ್ತದ, ಸ್ವಪ್ನದಲ್ಲಿ ಸಮೀಪ ಇದ್ದಂಗಿರ್ತದ, ಜಾಗ್ರದಲ್ಲಿ ಅವು ದೂರ ಆಗ್ತಾವ್ರಿ. ಅದಕ್ಕ ದೂರ ಇದ್ದಾಗ ಸಮೀಪ ಬಂದಾಗ ಪ್ರಿಯ, ಮೋದ,